Welcome students. In this session, we will discuss or see how to declare or usage of two-dimensional array in programs. So two-dimensional arrayನ ನಾವು ಪ್ರೋಗ್ರಾಮ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದಂಥ ಡಿಕ್ಲರೇಷನ್ ಇನಿಷಿಯಲೈಸೇಷನ್ ಜೊತೆಗೆ ಯಾವ ರೀತಿ ರೀಡ್ ರೈಟ್ ಮಾಡ್ಬೋದು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ರೀಡ್ ರೈಟ್ ಮಾಡಲಿಕ್ಕೆ ಏನು ಸಿಂಟ್ಯಾಕ್ಸ್ ಇದೆ. ಸೊ ಮೇಜರ್ ಇಂಪ್ಲಿಮೆಂಟೇಷನ್ ಕ್ಯಾನ್ ಬಿ ಪಾಸಿಬಲ್. ಸೊ ನಾವೊಂದು ಅರೇನ ಆಕ್ಸೆಸ್ ಮಾಡಬೇಕಾದ್ರೆ ರೋ ಮೇಜರ್ ಇಂಪ್ಲಿಮೆಂಟೇಷನ್ ಆರ್ ಕಾಲಮ್ ಮೇಜರ್ ಇಂಪ್ಲಿಮೆಂಟೇಷನ್ ಅನ್ನೋ ರೀತಿಯಲ್ಲಿ ನಾವು ಒಂದು ಆರ್ಗನೈಸೇಷನ್ನ ಮಾಡ್ಬೋದು. ಇದರಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಸೊ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ನಾವು ಹೇಳಿದ್ವಿ. ರೋ ಇರುತ್ತೆ, ಒಂದು ಕಾಲಮ್ ಇರುತ್ತೆ. ಒಂದು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನಲ್ಲಿ ನಾವು ಒಂದು ಟೇಬಲ್ ಫಾರ್ಮೆಟಲ್ಲಿ ಅರೇ ಮೆಮೊರಿ ಅಲೋಕೇಟ್ ಆಗಿರುತ್ತೆ ಅಂತ. ಇದನ್ನು ನಾವು ಆರ್ಗನೈಸ್ ಮಾಡಬೇಕಾದ್ರೆ ರೋ ವೈಸ್ ರೀಡ್ ಮಾಡ್ಕೊಂಡು ಹೋಗೋಣ ಅಥವಾ ಕಾಲಮ್ ವೈಸ್ ರೀಡ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಕಂಪ್ಲೀಟ್ ದ ಫಸ್ಟ್ ಕಾಲಮ್ ಆ್ಯಂಡ್ ಸೆಕೆಂಡ್ ಗೋ ಟು ದ ಸೆಕೆಂಡ್ ಕಾಲಮ್ ಆರ್ ಥರ್ಡ್ ಕಾಲಮ್, ಈ ರೀತಿ ಫಿಲ್ ಮಾಡ್ತಾ ಹೋಗೋದು. ಅಥವಾ ಒಂದು ರೋ ಡೇಟಾ ಫಿಲ್ ಮಾಡೋದು, ನೆಕ್ಸ್ಟ್ ಸೆಕೆಂಡ್ ರೋಗೆ ಹೋಗೋದು, ಆ ರೀತಿ ಥರ್ಡ್ ರೋಗೆ ಹೋಗೋದು, ಈ ರೀತಿ ರೋ ವೈಸ್ ಫಿಲ್ ಮಾಡ್ಬೋದು. ಈ ರೀತಿ ಒಂದು ಯಾವ ರೂಲ್ನ ಫಾಲೋ ಮಾಡ್ತೀವಿ ಅದ್ರ ಮೇಲೆ ಅದು ರೋ ವೈಸ್ ಮೇಜರ್ ಅಥವಾ ಕಾಲಮ್ ಮೇಜರ್ ಅಂತ ಒಂದು ಕ್ಲಾಸಿಫಿಕೇಷನ್ಗೆ ನಾವು ತಗೋಬೋದು. ನಾರ್ಮಲಾಗಿ ಎಲ್ಲರೂ ಫಸ್ಟು ರೋಸ್ ಹಾಕ್ತೇವೆ, ನಂತರ ಕಾಲಮ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಯಾವ ರೀತಿ ಒಂದು ಮಾಡುತ್ತೆ ಅನ್ನೋದನ್ನು ನೋಡೋಣ. ಸೊ ಈ ಪೀಸ್ ಆಫ್ ಕೋಡಲ್ಲಿ ನಮಗೆ ರೋ ಮೇಜರ ಅಥವಾ ಕಾಲಮ್ ಮೇಜರ ಅನ್ನೋದನ್ನು ಐಡೆಂಟಿಫೈ ಮಾಡೋದು, ಅಥವಾ ಯಾವ ರೀತಿ ಒಂದು ಮ್ಯಾಟ್ರಿಕ್ಸ್ನ ಟೂ ಡೈಮೆನ್ಷನಲ್ ಮ್ಯಾಟ್ರಿಕ್ಸ್ಗೆ ನಾವು ಯಾವ ರೀತಿ ರೀಡ್ ಮಾಡ್ಬೋದು, ಟೂ ಇಂಡೆಕ್ಸಸ್ನ ಯಾವ ರೀತಿ ಯೂಸೇಜ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ನಾವು ಒಂದು ಸಿಂಗಲ್ ಡೈಮೆನ್ಷನ್ ಅರೇ ಇದ್ದಾಗ, ನಾವು ಒನ್ ಡೈಮೆನ್ಷನ್ ಅರೇ ಇದ್ದಾಗ ಅಲ್ಲಿ ಒಂದೇ ಒಂದು ಇಂಡೆಕ್ಸ್ ಯೂಸ್ ಮಾಡಿದ್ವಿ. ನಾವು ಯಾವ ರೀತಿ ಮಾಡಿದ್ವಿ ಅಂದರೆ, ಒಂದು ಫಾರ್ ಲೂಪ್ ಹಾಕಿರ್ತಿದ್ವಿ. ಅದರಲ್ಲಿ ಐ ವ್ಯಾಲ್ಯೂ ಐ ಈಸ್ ಈಕ್ವಲ್ ಟು 0 ಇಂದ 5 ಅಂತ ಕೊಡ್ತಿದ್ವಿ. ಐ ಅಂತ ರೆಪ್ರೆಸೆಂಟ್ ಮಾಡಿದ್ವಿ ಬಿಕಾಸ್ ದೆರ್ ವಾಸ್ ಓನ್ಲಿ ಒನ್ ಇಂಡೆಕ್ಸ್. ವಿ ಡಿಂಟ್ ಹ್ಯಾವ್ ಎ ಮಲ್ಟಿಪಲ್ ಇಂಡೆಕ್ಸಸ್ ರೈಟ್ ದೇರ್. ಹಾಗಾಗಿ ಒಂದೇ ಒಂದು ನೇಮ್ ಕೊಟ್ಟಿದ್ವಿ, ಐ ಅಂತ ಕೊಟ್ಟಿದ್ವಿ. ಯಾವುದೇ ಒಂದು ಡಿಪೆಂಡೆನ್ಸಿ ಇರೋ ರೀತಿಯಲ್ಲಿ ನಾವು ಅದನ್ನು ನೇಮ್ ಮಾಡಿರಲಿಲ್ಲ. ಆದರೆ ಈಗ ನಾವು ಫಸ್ಟ್ ರೋನ ಫಸ್ಟ್ ಇಂಡೆಕ್ಸ್ನ ರೋ ಅಂತ ನೇಮ್ ಮಾಡ್ಬೋದು, ಸೆಕೆಂಡ್ ಇಂಡೆಕ್ಸ್ನ ಕಾಲಮ್ ಅಂತ ನೇಮ್ ಮಾಡ್ಬೋದು. ಈ ರೀತಿ ನೇಮ್ ಫಾರ್ ಐ ಈಸ್ ಈಕ್ವಲ್ ಟು ರೋ ಈಸ್ ಈಕ್ವಲ್ ಟು 0, ಕಾಲಮ್ ಈಸ್ ಈಕ್ವಲ್ ಟು 0 ಅಂತ ನೇಮ್ ಕೊಟ್ಕೊಂಡ್ರೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಆ ರೋ ಇಂಡೆಕ್ಸ್ ಆ್ಯಂಡ್ ಕಾಲಮ್ ಇಂಡೆಕ್ಸ್ ಅನ್ನೋದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಗ ನಾವು ಇದನ್ನು ರೋ ಯಾವ ರೋಲ್ ಇದೆ ಅಥವಾ ಯಾವ ಕಾಲಮಲ್ಲಿ ಇನ್ಸರ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇಲ್ಲಿ ನಾವು ನೋಡ್ಬೋದು, ಫಸ್ಟು ಒಂದು ಫಾರ್ ಲೂಪಲ್ಲಿ ನಾವು ರೋ ಸೈಜ್ ಮ್ಯಾಕ್ಸಿಮಮ್ ಸೈಜ್ ಎಷ್ಟು ಅಂತ ಕೊಟ್ಟಿದ್ದೇವೆ. ಆ್ಯಂಡ್ ರೋ ಫ್ರಮ್ 0 ಆರ್ ಈಸ್ ಈಕ್ವಲ್ ಟು 0 ಸೆಮಿಕೋಲನ್ ಆಫ್ಟರ್ ಸೆಮಿಕೋಲನ್ ರೋ 0 ಇಂದ ರೋ ಸೈಜ್ ಎಷ್ಟಿರುತ್ತೆ 5 4 ಎಷ್ಟು ಕೊಟ್ಟಿರ್ತೀವಿ ಅಲ್ಲಿವರೆಗೆ ಅಂತ ಕೊಡ್ತೀವಿ. ಆ್ಯಂಡ್ ಎಂಡಲ್ಲಿ ರೋ ಪ್ಲಸ್ ಪ್ಲಸ್, ಇದು ಫಸ್ಟ್ ಫಾರ್ ಲೂಪ್ ಆಗುತ್ತೆ. ಸೊ ಒಂದು ಫಾರ್ ಲೂಪ್ ಒಳಗೆ ನೆಸ್ಟೆಡ್ ಫಾರ್ ಲೂಪ್ ಮಾಡಿ ಇನ್ನೊಂದು ಫಾರ್ ಲೂಪ್ ಹಾಕಿರ್ತೀವಿ. ಇದನ್ನು ಇಂಟರ್ನಲ್ ಲೂಪ್ ಅಂತೀವಿ, ಅಥವಾ ಕಾಲಮ್ ಸೆಕೆಂಡ್ ಲೂಪ್ ಆಗಿರುತ್ತೆ. ಇಲ್ಲಿ ರೋ ಮೇಜರ್ ಅಂತ ನಾವು ಇದನ್ನು ಹೇಳ್ಬೋದು. ಇಲ್ಲಿ ಕಾಲಮ್ 0 ಇಂದ ಕಾಲಮ್ ಸೈಜ್ ಎಷ್ಟು ಕೊಟ್ಟಿರ್ತೀವಿ ಅಲ್ಲಿವರೆಗೆ ಡೇಟಾ ಫಿಲ್ ಆಗ್ತಾ ಹೋಗು ಅಂತ ಹೇಳ್ಬೋದು. ಇದು ಯಾವ ರೀತಿ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಫಸ್ಟು ಒಂದು ರೋಗೆ ಹೋಗುತ್ತೆ, ಅಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ನು ಫಿಲ್ ಮಾಡಿಬಿಡುತ್ತೆ. ಅಂದರೆ ರೋ 0ನಲ್ಲಿ ಕಾಲಮ್ 1 ಕಾಲಮ್ 2 ಕಾಲಮ್ 3 ಎಲ್ಲ ಕಾಲಮ್ಗೂ ಹೋಗಿ ಅದು ಡೇಟಾ ಫಿಲ್ ಆಗುತ್ತೆ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಸ್ಕ್ಯಾನ್ ಎಫಲ್ಲಿ ಸಿಂಟ್ಯಾಕ್ಸ್ ಏನು ಮಾಡಿದ್ದೀವಿ ಅನ್ನೋದನ್ನು ಅಬ್ಸರ್ವ್ ಮಾಡೋದಾದರೆ, ಸೊ ಮ್ಯಾಟ್ರಿಕ್ಸ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಆಗಿದ್ದರೆ ಆ್ಯಂಪರ್ಸೆಂಟ್ ಜೊತೆಗೆ ವಿತಿನ್ ದ 2 ಸಲ ನಾವು ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡಿದ್ದೀವಿ. ಸೊ ಆ ರೀತಿಯಲ್ಲಿ ನಾವು ಒಂದು ರೋ ಆ್ಯಂಡ್ ಕಾಲಮ್ 2 ಇಂಡೆಕ್ಸ್ಗಳನ್ನ ಪಾಸ್ ಮಾಡ್ಬೋದು. ಒಂದು ಫಸ್ಟು ಫಾರ್ ಲೂಪ್ ಒಳಗಡೆ ಹೋಗುತ್ತೆ, ಆ ಫಸ್ಟ್ ಫಾರ್ ಲೂಪ್ ಒಳಗಡೆ ಸೆಕೆಂಡ್ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ನಾವು ನೋಟಿಸ್ ಮಾಡಬೇಕು, ಫಸ್ಟ್ ಫಾರ್ ಲೂಪ್ ಆ್ಯಂಡ್ ಸೆಕೆಂಡ್ ಫಾರ್ ಲೂಪ್ 2 ನೆಸ್ಟೆಡ್ ಫಾರ್ ಲೂಪ್ ಬಂದಾಗ ಅದು ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನು ಒಂದು ಟ್ರಾನ್ಸ್ಮಿಷನ್ ನಾವು ನೀಟಾಗಿ ಐಡೆಂಟಿಫೈ ಮಾಡ್ಕೋಬೇಕು. ಆವಾಗ ನಿಮಗೆ ಆ ಟೂ ಡೈಮೆನ್ಷನಲ್ ಮ್ಯಾಟ್ರಿಕ್ಸ್ನ ರೀಡ್ ರೈಟ್ ಅಥವಾ ಆಪ್ರೇಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಸೊ ಒಂದು ಸ್ವಲ್ಪ ನೀವು ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ಆ್ಯಂಡ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಥವಾ ಪ್ರೋಗ್ರಾಮ್ ಮಾಡಬೇಕು, ಡಿಬಗ್ ಮಾಡಬೇಕು, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಒಂದು ಪ್ರಿಂಟ್ ಎಫ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ಪ್ರಿಂಟ್ ಎಫಲ್ಲಿ ಇಫ್ ಯು ಸಿ ದ ಸಿಂಟ್ಯಾಕ್ಸ್, ಇಲ್ಲಿ ಕೂಡ ನಾವು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನಲ್ಲಿ ರೋಸ್ ಆ್ಯಂಡ್ ಕಾಲಮ್ ಕೊಟ್ಟಿದ್ದೀವಿ. ಸೊ ಈ ಸೆಟ್ ಆಫ್ ಕೋಡ್, ಇಲ್ಲಿ ಒಂದು 5 ಲೈನ್ ಕೋಡ್ ಏನಿದೆ, ಇದು ಪ್ರೋಗ್ರಾಮ್ನ ಪ್ರಿಂಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಸೊ ಇಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ಈ ಪ್ರಿಂಟ್ ಎಫ್ ಒಳಗಡೆ ನಾವು ಮ್ಯಾಟ್ರಿಕ್ಸ್ ಕೊಟ್ಟಿದ್ದೇವೆ, %d ಅಂದರೆ ವ್ಯಾಲ್ಯೂ ಪ್ರಿಂಟ್ ಆಗ್ಲಿಕ್ಕೆ ಹೋಗುತ್ತೆ. ಅಲ್ಲಿ
ಸೊ ಈ ರೀತಿಯಲ್ಲಿ ನಾವು ಪ್ರಿಂಟ್ ಮಾಡೋದನ್ನು ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ, ಅಂದರೆ ರೋ ಕಾಲಮಲ್ಲಿ, ಕಾಲಮ್ ವೈಸಲ್ಲಿ, ರೋ ಆ್ಯಂಡ್ ಕಾಲಮ್ ರೆಪ್ರೆಸೆಂಟೇಷನಲ್ಲಿ ಈ ರೀತಿ ರೋ ಬರಬೇಕು, ಕಾಲಮ್ ಬರಬೇಕು, ಯಾವ ಎಲಿಮೆಂಟು ಫಸ್ಟ್ ಕಾಲಮಲ್ಲಿದೆ, ಸೆಕೆಂಡ್ ಕಾಲಮಲ್ಲಿದೆ, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಥರ ಅಥವಾ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ವ್ಯಾಲ್ಯೂ ಡಿಸ್ಪ್ಲೇಕ್ ಆಗಬೇಕಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಆ ರೀತಿಯಲ್ಲಿ ನಾವು ಪ್ರಿಂಟ್ನ ಒಂದು ಡಿಸೈನ್ ಮಾಡಬೇಕಾಗುತ್ತೆ. In this piece of code, if you observe, there is another line print/n ಅಂತ. ಸೊ ಈ ಲೈನ್ ಏನಕ್ಕೆ ಬೇಕಾಗುತ್ತೆ ಅಂದರೆ ನಾವು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ರಿಪ್ರೆಸೆಂಟ್ ಮಾಡಲಿಕ್ಕೆ, ಪ್ರಿಂಟ್ ಮಾಡಲಿಕ್ಕೆ, ಒಂದು ಲೈನ್ ಆದ ತಕ್ಷಣ ನ್ಯೂ ಲೈನ್ಗೆ ಹೋಗಲಿಕ್ಕೆ ಈ ಪ್ರಿಂಟು ಎಕ್ಸಿಕ್ಯೂಟ್ ಆಗುತ್ತೆ. ಈ ಲೈನ್ ಎಕ್ಸಿಕ್ಯೂಟ್ ಆದಾಗ, ನ್ಯೂ ಲೈನ್ ಎಕ್ಸಿಕ್ಯೂಟ್ ಆದಾಗ ಅದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಬಟ್ ಪಾಯಿಂಟ್ ಈಸ್ ದಟ್ ಯಾವಾಗ ಅದು ನೆಕ್ಸ್ಟ್ ಲೈನ್ಗೆ ಹೋಗಬೇಕು ಅನ್ನೋದು ಈ ಫಾರ್ ಲೂಪ್ ಡಿಸೈಡ್ ಮಾಡುತ್ತೆ. So once the internal for loop completely execute, then it goes to the new line. ಆವಾಗ ನಮಗೆ ಹೊಸ ಲೈನ್ ಪ್ರಿಂಟ್ ಬೇಕಾಗುತ್ತೆ. ಅದನ್ನು ನಾವು ಈ ರೀತಿಯಲ್ಲಿ ಸ್ಟ್ರಕ್ಚರ್ ಮಾಡಬೇಕು. ನಾವು ಇದನ್ನು ಒಂದು ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ, ಆವಾಗ ಗೊತ್ತಾಗುತ್ತೆ ಯಾವ ರೀತಿ ಸಾಧ್ಯ ಇದೆ ಅನ್ನೋದು. ಸೊ ಒಂದು ಸ್ಯಾಂಪಲ್ ಔಟ್ಪುಟ್, ಯಾವ ರೀತಿ ನಮಗೆ ಔಟ್ಪುಟ್ ಬೇಕು, ಇನ್ಪುಟ್ ಬೇಕು, ರೀಡ್ ಮಾಡಬೇಕು ಅನ್ನೋದಕ್ಕೆ ನಾವು ಎಕ್ಸಾಂಪಲ್ ನೋಡಿ ಅದಕ್ಕೆ ಕೋಡ್ ಮಾಡೋಣ. ರಿವರ್ಸ್ ಬ್ಯಾಕ್ ಟ್ರ್ಯಾಕಿಂಗಲ್ಲಿ ಮಾಡೋಣ. ಸೊ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡೋದಾದರೆ ಫಸ್ಟ್ ಎಂಟರ್ ಎಲಿಮೆಂಟ್ ಅಂತ ಬರಬೇಕು, ಸೈಜ್ ಕೊಡಬೇಕು, ಎಷ್ಟು ರೋ ಎಷ್ಟು ಕಾಲಮ್ ಅಂತ ನಾವೇ ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾವು ವ್ಯಾಲ್ಯೂಸ್ನ ಎಂಟರ್ ಮಾಡಬೇಕು. ನಾವು ಎಂಟರ್ ಮಾಡೋ ಅಂಥ ವ್ಯಾಲ್ಯೂ ನೆಕ್ಸ್ಟು ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಬರಬೇಕು. ನಾವು ವ್ಯಾಲ್ಯೂನ ಲೈನಿಗೆ ಎಂಟರ್ ಮಾಡ್ಕೊಂಡು ಹೋಗೋಣ. ದೆನ್ ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಅದು ರೋ ಆ್ಯಂಡ್ ಕಾಲಮಲ್ಲಿ ಡೇಟಾ ಪ್ರಿಂಟ್ ಆಗಬೇಕು. ಈ ರೀತಿಯಲ್ಲಿ ನಾವು ಪ್ರಿಂಟ್ ಮಾಡಲಿಕ್ಕೆ ಯಾವ ರೀತಿ ಲಾಜಿಕ್ ಯೂಸ್ ಮಾಡಬೇಕು, ರೀಡ್ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವೊಂದು ಪ್ರೋಗ್ರಾಮ್ ಮಾಡಿ ನೋಡೋಣ ಈಗ. ಸೊ ಓಕೆ, ಒಂದು ಪ್ರೋಗ್ರಾಮ್ ಯಾವ ರೀತಿ ಮಾಡಬೇಕು ಅಂತಕ್ಕೆ ನೋಡೋದಾದರೆ ಒಂದು ಫಸ್ಟ್ ಲೈನಿಂದ ಶುರು ಮಾಡೋಣ. ಇನ್ಕ್ಲೂಡ್ stdio.h void main. ಸೊ ಇಲ್ಲಿ ನಾವು ಒಂದು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ಗೆ ಮಾಡಬೇಕಾಗಿರುವಂಥ ಕೋಡ್ನ ಮಾಡಬೇಕಾಗುತ್ತೆ. ಸೊ ಏನು ಮಾಡೋಣ? ಸೊ ಹೌ ವಿ ಕ್ಯಾನ್ ಸ್ಟಾರ್ಟ್. ಸೊ ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಡಿಕ್ಲೇರ್ ಮಾಡ್ಕೋಬೇಕು. ಮ್ಯಾಟ್ರಿಕ್ಸ್ ಅಂತಲೇ ಮಾಡ್ತೇನೆ. ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ರೋ ಆಫ್ 2x2 ಮಾಡೋಣ ಸಾಕು. ಸೈಜ್ 2x2 ಮಾಡಿದ್ದೇನೆ. ನಿಮಗೆ ಈ ರೀತಿ ಕೊಡೋದಕ್ಕೆ ನೇಮಿಂಗಿಂತ ಒಂದು ರೋ ಸೈಜ್ ಆರ್ ಸೈಜ್ ಅಂತ ಹಾಕೋಣ, ಈಸ್ ಈಕ್ವಲ್ ಟು 2 ಅಂತ ಹಾಕ್ತೇನೆ. ಆ್ಯಂಡ್ ಸಿ ಸೈಜ್ ಕಾಲಮ್ ಸೈಜ್ ಅಂತ ಹಾಕೋಣ, ಅದನ್ನು 2 ಅಂತ ಹಾಕ್ತೇನೆ. ಸೊ ಇದನ್ನು ನಾವು ಇಲ್ಲಿ ಕೊಡೋಣ. ಡಿಕ್ಲರೇಷನ್ ಕೊಡ್ಬೋದು ಅಥವಾ ಇದೇ ರೀತಿ 2x2 ಅಂತಲೇ ಕೊಡೋಣ. ಫಸ್ಟೇ ಕೊಡೋಣ ಸೈಜ್ ಆರ್ ಸೈಜ್ ಸಿ ಸೈಜ್. ಈಗ ನಾವು 2x2 ಅಂತ ಡಿಕ್ಲೇರ್ ಮಾಡಿ ಅದಕ್ಕೊಂದು ಮ್ಯಾಟ್ರಿಕ್ಸ್ ಕ್ರಿಯೇಟ್ ಮಾಡಿದ್ದೇವೆ. ಸೊ ಈ ಎರಡು ಲೈನಲ್ಲಿ ನಾವು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೇವೆ, ಅದರದ್ದು ಒಂದು ಮ್ಯಾಟ್ರಿಕ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಒಂದು ನಮಗೆ ಇಂಡೆಕ್ಸ್ ಬೇಕಾಗುತ್ತೆ. ಇಂಡೆಕ್ಸ್ ಏನು ಮಾಡೋಣ? ಆರ್ ರೋ ಈಸ್ ಈಕ್ವಲ್ ಟು 0, ಕಾಲ್ ಈಸ್ ಈಕ್ವಲ್ ಟು 0 ಅಂತ ಮಾಡೋಣ. ಎರಡು ಇಂಡೆಕ್ಸ್ ಡಿಕ್ಲೇರ್ ಮಾಡುತ್ತೇನೆ. ಈಗ ನಾವು ಪ್ರಿಂಟ್ ಮಾಡಬೇಕು, ರೀಡ್ ಮಾಡಬೇಕು. ಫಸ್ಟ್ ರೀಡ್ ಮಾಡಬೇಕು. ಏನು ಮಾಡೋಣ? ಪ್ರಿಂಟ್ ಎಫ್ ಹಾಕೋಣ. ಮೆಸೇಜು ಪ್ರಿಂಟ್ ಎಫ್ ಎಂಟರ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂಸ್ ಅಂತ ಕೇಳ್ತೇನೆ. ಸೊ ಮ್ಯಾಟ್ರಿಕ್ಸ್ ವ್ಯಾಲ್ಯೂಸ್ ಯಾವ ಕ್ರಾಸ್? 2x2 ಅಂತ ಹಾಕೋಣ. 2x2 2 ರೋಸ್ 2 ಕಾಲಮ್ ಇರುವಂಥ ಒಂದು ಮ್ಯಾಟ್ರಿಕ್ಸ್ನ ನಾವು ರೀಡ್ ಮಾಡೋಣ. ರೋ ಈಸ್ ಈಕ್ವಲ್ ಟು 0, ರೋ ಲೆಸ್ ದ್ಯಾನ್ ಆರ್ ಸೈಜ್. ಕಾಲಮ್ ಸೈಜ್ ಏನಿದೆ? ಆರ್ ಸೈಜ್ ಇದೆ, ಹಾಗಾಗಿ RO ರೋ ++. ಸೊ ಈ ರೀತಿಯಲ್ಲಿ ನಾನು ಅಪ್ಪರ್ ಫಾರ್ ಲೂಪ್ನ ಡಿಕ್ಲೇರ್ ಮಾಡಿದೆ. ಸೊ ಈಗ ಅಪ್ಪರ್ ಫಾರ್ ಲೂಪ್ ಡಿಕ್ಲೇರ್ ಆದಮೇಲೆ ನಾವು ಇಂಟರ್ನಲ್ಲಿ ಒಂದು ಫಾರ್ ಲೂಪ್ ಮಾಡಬೇಕು. ಸೊ ಇಂಟರ್ನಲ್ ಫಾರ್ ಲೂಪ್ ಯಾವ ರೀತಿ ಬರಬೇಕು ಅಂದರೆ ಅದು ನಮಗೆ ಕಾಲಮ್ ಬೇಸ್ ಮೇಲೆ ಬರಬೇಕು. ಸೊ ಕಾಲಮ್ ಯಾವುದಿದೆ? ಕಾಲಮ್ ವ್ಯಾಲ್ಯೂ ಇದೆ. ರೋ ಏನಿತ್ತು ಅದನ್ನೆಲ್ಲವನ್ನು ನಾನು ಕಾಲಮ್ ಮಾಡ್ತೇನೆ. ಆರ್ ಸೈಜ್ನ ಸಿ ಸೈಜ್ ಮಾಡ್ತೀನಿ. ಸೊ ರೋ ಮೇಜರ್ ಇಂಪ್ಲಿಮೆಂಟೇಷನ್ ಅಂತ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈಗ ಇದರ ಮಧ್ಯದಲ್ಲಿ ನಾವು ಸ್ಕ್ಯಾನ್ ಮಾಡಬೇಕು. ಸೊ ಸ್ಕ್ಯಾನ್ ಯಾವ ರೀತಿ ಮಾಡ್ತೀವಿ? ಸ್ಕ್ಯಾನ್ ಎಫ್ ಹಾಕಬೇಕು. ಸ್ಕ್ಯಾನ್ ಎಫ್ %d ಕೋಟ್ಸ್, ಡೋಂಟ್ ಫರ್ಗೆಟ್ ದ ಕೋಟ್ಸಲ್ಲಿ ಈಗ ನಾವು ಆಂಪರ್ಸೆಂಟ್ ಜೊತೆಗೆ ಮ್ಯಾಟ್ರಿಕ್ಸ್ ರೋ ಕಾಲಮ್ ಅಂತ ಎರಡು ಇಂಡೆಕ್ಸ್ನ ಕೊಡಬೇಕು. ಸೊ ಈಗ ಅದು ರೀಡ್ ಆಗುತ್ತೆ. ಸೊ ಈ ಎರಡು ಲೈನ್ ನಾವು ಯೂಸ್ ಮಾಡಿದ್ರೆ ಪ್ರೋಗ್ರಾಮ್ ರೀಡ್ ಆಗುತ್ತೆ, ಡೇಟಾ ರಿಸೀವ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡೋದು ಹೇಗೆ? ಒಂದು ಪ್ರಿಂಟ್ ಮೆಸೇಜ್ ಹಾಕೊಳ್ಳೋಣ. ಫಸ್ಟು ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಆರ್ ಅಂತ ಹಾಕೋಣ.
ಮ್ಯಾಟ್ರಿಕ್ ವ್ಯಾಲ್ಯೂ ಈಕ್ವಲ್ಸ್ ಟು ಹಾಕೋಣ ಬೇಕಾದರೆ, ಆ್ಯಂಡ್ ನ್ಯೂ ಲೈನ್ ಬೇಕಾದ್ರೆ ಹಾಕೋಣ. ಸೊ ಇದು ನ್ಯೂ ಲೈನಲ್ಲಿ ಪ್ರಿಂಟ್ ಆಗಬೇಕು. ಸೊ ಮೇಕ್ ದಿಸ್ ಸ್ಕ್ಯಾನ್ ಎಫ್ ಆಸ್ ಎ ಪ್ರಿಂಟ್ ಎಫ್. ಸೊ ಈಗ ಮ್ಯಾಟ್ರಿಕ್ಸ್ ಪ್ರಿಂಟ್ ಆಗಲಿಕ್ಕೆ ಆಂಪರ್ಸೆಂಟ್ ಬೇಡ. ಸೊ ದಿಸ್ ಇಸ್ ಎ ಸಿಂಪಲ್ ಸ್ಟ್ರಕ್ಚರ್ ಆಫ್ ಹೌ ವ್ಯಾಲ್ಯೂ ಕ್ಯಾನ್ ಬಿ ಪ್ರಿಂಟೆಡ್. ಸೊ ಈಗ ನಾವು ರನ್ ಮಾಡಿ ನೋಡೋಣ ಆ್ಯಂಡ್ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ನಾನು ರನ್ ಮಾಡ್ತೇನೆ. ಸೊ ಪ್ರಿಂಟ್ ಎಫ್ಗೂ ಸ್ಕ್ಯಾನ್ ಎಫ್ಗೂ ಓನ್ಲಿ ಡಿಫ್ರೆನ್ಸ್ ಇಸ್ ಇಲ್ಲಿ ಆಂಪರ್ಸೆಂಟ್ ಕೊಟ್ಟಿದ್ದೀವಿ, ಪ್ರಿಂಟ್ ಮಾಡಬೇಕಾದ್ರೆ ಆಂಪರ್ಸೆಂಟ್ ಅವಶ್ಯಕತೆ ಇರೋದಿಲ್ಲ, ಅದು ಡೈರೆಕ್ಟಾಗಿ ವ್ಯಾಲ್ಯೂ ಬರುತ್ತೆ. ರೀಡ್ ಮಾಡಬೇಕಾದ್ರೆ ನಮಗೆ ಆಂಪರ್ಸೆಂಟ್ ಬೇಕಿರುತ್ತೆ, ಅದು ನಾವು ಒಂದು ವ್ಯಾಲ್ಯೂ ಡೇಟಾ ಕೊಡಬೇಕಾದ್ರೆ ಈ ರೀತಿಯಲ್ಲಿ ಕೊಡ್ತೇವೆ. ಓಕೆ, ಇದನ್ನು ರನ್ ಯಾವ ರೀತಿ ಮಾಡಲೋದು ಅನ್ನೋದನ್ನು ನೋಡೋಣ. ಸೊ ರನ್ ಮಾಡಲಿಕ್ಕೆ ನಾನು ಟರ್ಮಿನಲ್ ಓಪನ್ ಮಾಡ್ತೇನೆ, GCC matrix.c. ಸೊ ದೇರ್ ವಾಸ್ ಸಮ್ ಎರರ್, ಒಂದು ಸೆಮಿಕೋಲನ್ ಮಿಸ್ ಆಗಿದೆ, ಒಂದು ಎರರ್ ಡಿಬಗ್ ಆಗಬೇಕು. ಸೊ ಎಲ್ಲಿ, ಸೊ ಈ ಲೈನಲ್ಲಿ ನಾನು ಸೆಮಿಕೋಲನ್ ಹಾಕಿದ್ದೀನಿ, ಇಟ್ ಮಸ್ಟ್ ಬಿ ಕಾಮ. ಈಗ ರನ್ ಮಾಡಿ ನೋಡೋಣ. ಸೊ ಅಗೇನ್ ಈ ಲೈನಲ್ಲೂ ಕೂಡ ಸೇಮ್ ಎರರ್ ಆಗಿದೆ. ಸೊ ಎರರ್ ವಾಸ್ ಕ್ಲಿಯರ್ಡ್, ಎರರ್ ಕ್ಲಿಯರ್ ಆಗಿದೆ. ಸೊ ಈಗ ಏನಾಗಿದೆ ಅನ್ನೋದನ್ನು ನೋಡೋದಾದರೆ ಮತ್ತೆ ರನ್ ಮಾಡೋಣ. ಕಂಪೈಲ್ ಮಾಡಿದ್ದೇವೆ, ಕಂಪೈಲ್ ವಾಸ್ ಸಕ್ಸಸ್ಫುಲ್. ನಾವು ವಿ ಹ್ಯಾವ್ ಟು ರನ್. ಸೊ 2x2ಗೆ ವ್ಯಾಲ್ಯೂ ಕೇಳ್ತಾ ಇದೆ, ನಾವೀಗ ವ್ಯಾಲ್ಯೂಸ್ ಕೊಡೋಣ. 4, 5, 6, 7 ಕೊಟ್ಟಿದ್ದೀನಿ, ಈಗ 4 ವ್ಯಾಲ್ಯೂ ಕೊಟ್ಟಿದ್ದೀನಿ. ಸೊ ಪ್ರಿಂಟ್ ಮಾಡಿದೆ. ಪ್ರಿಂಟ್ ಮಾಡಿದ್ರೆ ನಾವಿಲ್ಲಿ ನೋಡ್ಬೋದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಏನಕ್ಕೆ? ಪ್ರಿಂಟಲ್ಲಿ ನಾವು ಯಾವುದೇ ಚೇಂಜಸ್ ಮಾಡಿಲ್ಲ. ಸೊ ಪ್ರಿಂಟ್ನ ನಾವೀಗ ಕಸ್ಟಮೈಸ್ ಮಾಡಬೇಕು. ಏನಕ್ಕೆ? ಟು ಬೆಟರ್ ಲುಕ್ ಆ್ಯಸ್ ಎ ಇಟ್ ಈಸ್ ಪ್ರಿಂಟೆಡ್ ಅನ್ನೋ ರೀತಿಯಲ್ಲಿ ಮ್ಯಾಟ್ರಿಕ್ಸ್ ಥರ ಕಾಣಲಿಕ್ಕೆ ನಾವು ಅದನ್ನು ಡಿಸೈನ್ ಮಾಡಬೇಕು. ಒಂದೇ ಒಂದು ಸಣ್ಣ ಲೈನು ಡಿಸೈನ್ನ ಚೇಂಜ್ ಮಾಡುತ್ತೆ. ಯಾವ ರೀತಿ ಅನ್ನೋದು ನೋಡೋಣ. ಸೊ ಫಸ್ಟ್, ಸೊ ಇಲ್ಲಿ ಸ್ಪೇಸಿಂಗ್ ಏನು ಕೊಟ್ಟಿದ್ರೆ ಹಾಗೆ ಇರಲಿ. ಸೊ ನೆಕ್ಸ್ಟ್, ಆಫ್ಟರ್ ಒನ್ ಫಾರ್ ಲೂಪ್ ಯು ಹ್ಯಾವ್ ಟು ಗಿವ್ %/ ಕೊಟ್ಟು ನಾವು ನ್ಯೂ ಲೈನ್ ಆಪ್ರೇಟರ್ ಹಾಕಬೇಕು. ಇದು ಒಂದು ಲೈನ್ನ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಸೊ ಲೈನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ನಾವು ಇನ್ನೂ ಒಂದು ಇಲ್ಲಿ ವ್ಯಾಲ್ಯೂ, ಫಸ್ಟ್ ನಮಗೆ ಇಲ್ಲಿ ನ್ಯೂ ಲೈನ್ ಬರಲಿಲ್ಲ, ಅದಕ್ಕೊಂದು ನ್ಯೂ ಲೈನ್ ಹಾಕೊಳ್ಳೋಣ. ಸೊ ಈಗ ಮ್ಯಾಟ್ರಿಕ್ಸ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಸೊ ಈಗ ನಮಗೆ ನೀಟಾಗಿ ಒಂದು ಮ್ಯಾಟ್ರಿಕ್ಸ್ ಥರ ಬರಬೇಕು. ರನ್ ಮಾಡಿ ನೋಡೋಣ. ಇನ್ನೊಂದು ಪ್ರಿಂಟ್ ಎಫ್ ಇರಲಿ. ಆಫ್ಟರ್ ದಟ್ ಎಂಡ್ ಆಫ್ ದ ಪ್ರೋಗ್ರಾಮ್ ಕಂಪೈಲ್ ಆಗಿದೆ. ಸೊ ಲೆಟ್ಸ್ ರನ್. ಒಂದು ವ್ಯಾಲ್ಯೂಸ್ ಎಂಟರ್ ಮಾಡಬೇಕು. ಏನು ಮಾಡೋಣ? 45, 30, 2, 67. ಸೊ ಈಗ ನೋಡಿದ್ರೆ ನಿಮಗೆ ಪ್ರಿಂಟ್ ಎಫ್ ಫಾರ್ಮ್ಯಾಟ್ ನೀಟಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಇದೆ, ನಾವು ಎಂಟರ್ ಮಾಡಿದ್ದು ಅರೇ ರೋ ಫಾರ್ಮ್ಯಾಟಲ್ಲಿ ಎಂಟ್ರಿ ಮಾಡಿದ್ವಿ, ಆದರೆ ರಿಸಲ್ಟ್ ಯಾವ ರೀತಿ ಬಂದಿದೆ? ಒಂದು ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಲ್ಲಿ ಬಂದಿದೆ. ಸೊ ದಿಸ್ ಇಸ್ ದ ವೇ ಹೌ ವಿ ಕ್ಯಾನ್ ರೀಡ್ ಆ್ಯಂಡ್ ಡಿಸ್ಪ್ಲೇ ದ ಮ್ಯಾಟ್ರಿಕ್ಸ್ ಇನ್ ಸಿ ಪ್ರೋಗ್ರಾಮ್. ಒಂದು 2 ಡೈಮೆನ್ಷನ್ ಅರೇ ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಸೊ ನಾವೀಗ ಜಸ್ಟ್ ಪ್ರೋಗ್ರಾಮ್ ನೋಡಿದ್ರಲ್ಲಿ ನಾವು ಒಂದು 2 ಡೈಮೆನ್ಷನ್ ಅರೇ ಡಿಕ್ಲೇರ್ ಮಾಡಿದ್ವಿ, ಅದನ್ನು ರೀಡ್ ಮಾಡಿದ್ವಿ, ಮತ್ತು ಪ್ರಿಂಟ್ ಮಾಡಿದ್ವಿ. ಈಗ ಒಂದು ಇನಿಷಿಯಲೈಸ್ ಮಾಡಿ ಪ್ರಿಂಟ್ ಮಾಡೋದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇನಿಷಿಯಲೈಸ್ ಮಾಡೋದಾದರೆ ನಾವು ಇಲ್ಲಿ ಏನು ಕೊಟ್ಟಿದ್ದೇವೆ, ಇಲ್ಲೇ ಕೂಡ ಇನಿಷಿಯಲೈಸ್ ಮಾಡಿಬಿಡ್ಬೇಕು. ಇಲ್ಲೇ ಇನಿಷಿಯಲೈಸೇಷನ್ ಡನ್ ಅಟ್ ಡಿಕ್ಲರೇಷನ್ ಓನ್ಲಿ. ನಾವೀಗ 3x3 ಮಾಡೋಣ ಆ್ಯಂಡ್ ಒಂದು ಡಿಕ್ಲರೇಷನ್ ಮಾಡೋಣ. ಡಿಕ್ಲರೇಷನ್ ಆಗಿದೆ. ಸೊ ನಾವು ವಿ ಹ್ಯಾವ್ ಟು ಪಾಸ್ ದ ವ್ಯಾಲ್ಯೂಸ್. ಫಸ್ಟು ರೋ ಕೊಡೋಣ. 3, 4, 3x3 ಇರೋದ್ರಿಂದ ಒಂದು ಫ್ಲವರ್ ಬ್ರ್ಯಾಕೆಟ್ ಒಳಗೆ 4 ವ್ಯಾಲ್ಯೂ ಅಥವಾ 3 ವ್ಯಾಲ್ಯೂ ಬರುತ್ತೆ ಆ್ಯಂಡ್ ಸಪ್ರೇಟೆಡ್ ಬೈ ಕಾಮ ಇರುತ್ತೆ. ಸೊ ಈಗ ನಾವು ಇದು ಫಸ್ಟ್ ರೋ ಆಗುತ್ತೆ, ಇದು ಸೆಕೆಂಡ್ ರೋ ಆಗುತ್ತೆ ಆ್ಯಂಡ್ ಇದು ಥರ್ಡ್ ರೋ ಆಗುತ್ತೆ. ಸೊ ನಮಗೆ ಯಾವುದೇ ರೀಡ್ ಮಾಡೋ ಅಂಥ ಕೋಡ್ ಬೇಡ, ರಿಮೂವ್ ಮಾಡ್ತೇನೆ. ಸೊ ದಿಸ್ ಇಸ್ ಫಾರ್ ಇನಿಷಿಯಲೈಸೇಷನ್ and this is for printing the value. Only 2 printf are important. This one value print ಮಾಡೋದು and this one for creating new line. Let's compile and see. Oh, lot of error. ಏನು ಎರರ್ ಆಗಿದೆ? ಏನು ಎರರ್ ಆಗಿದೆ ಇಲ್ಲಿ ಅಂದರೆ, ನಾವು ವೇರಿಯೇಬಲ್ ಸೈಜ್ ಕೊಡಬೇಕಾದ್ರೆ, ಇನಿಷಿಯಲೈಸ್ ಮಾಡಬೇಕಾದ್ರೆ ಎಕ್ಸ್ಪ್ಲಿಸಿಟ್ ಆಗಿ ಸೈಜ್ ಕೊಡಬೇಕು ಅಥವಾ ನಲ್ ವ್ಯಾಲ್ಯೂ ಹಾಕ್ಬೋದು. ಸೊ ನಾವಿಲ್ಲಿ ವೇರಿಯೇಬಲ್ ಸೈಜ್ ಕೊಟ್ಟಿರೋದ್ರಿಂದ ಅದು ಇನಿಷಿಯಲೈಸ್ ಆಗ್ತಾ ಇರಲಿಲ್ಲ. ಸೊ ಈಗ ನಾನು 3 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಆ್ಯಂಡ್ ಇನಿಷಿಯಲೈಸೇಷನ್ ಮಾಡಿದ್ದೀನಿ. ಸೊ ನಾವೀಗ ಈ ಪ್ರೋಗ್ರಾಮ್ ರನ್ ಆದರೆ ಯಾವುದೇ ರೀಡ್ ಆಪರೇಷನ್ ಆಗೋದಿಲ್ಲ, ಜಸ್ಟ್ ಪ್ರಿಂಟ್ ಆಗುತ್ತೆ. ಯಾವ ರೀತಿ ಇದೆ ಅನ್ನೋದು ಪ್ರಿಂಟ್ ಆಗುತ್ತೆ. ಸೊ ಲೆಟ್ಸ್ ಸಿ.
ಎಕ್ಸಿಕ್ಯೂಟ್ ವಿತೌಟ್ ನೋ ಎರರ್. ಸೊ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ಹಿಯರ್ ಯು ಕ್ಯಾನ್ ಸಿ ಇನಿಷಿಯಲೈಸ್ ಮಾಡಿದ್ದೀವಿ ವ್ಯಾಲ್ಯೂಸ್ನ ಆ್ಯಂಡ್ ದೆನ್ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಮ್ಯಾಟ್ರಿಕ್ಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದ ತಕ್ಷಣ ಅದು ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನಿತ್ತು ಅದು ಪ್ರಿಂಟ್ ಆಗ್ತಾ ಇದೆ. ಸೊ ಈ ರೀತಿಯಲ್ಲಿ ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, ಅರೇ ಇನಿಷಿಯಲೈಸೇಷನ್ ಮಾಡಿ ಅಥವಾ ಮ್ಯಾಟ್ರಿಕ್ಸ್ ಇನಿಷಿಯಲೈಸೇಷನ್ ಮಾಡಿ 2 ಡೈಮೆನ್ಷನಲ್ ಮ್ಯಾಟ್ರಿಕ್ಸ್ನ ರೀಡ್ ಮಾಡ್ಬೋದು ಆ್ಯಂಡ್ ಪ್ರಿಂಟ್ ಮಾಡ್ಬೋದು. ನಮ್ಮ ಪ್ರೋಗ್ರಾಮ್ಗೆ ತಕ್ಕಂತೆ ಅವಶ್ಯಕತೆ ಯಾವಾಗ ಬರುತ್ತೆ ಆಗ ಡೇಟಾ ಆರ್ಗನೈಸ್ ಮಾಡ್ಬೇಕಾದ್ರೆ ಡೇಟಾ ಸ್ಟ್ರಕ್ಚರ್ಗಳಲ್ಲಿ ನಾವು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಯೂಸ್ ಮಾಡಿಕೊಂಡು 2 ಡೈಮೆನ್ಷನಲ್ ಡೇಟಾನ ಬಿಲ್ಡ್ ಮಾಡ್ಬೋದು. 2 ಡೈಮೆನ್ಷನಲ್ ಡೇಟಾ ಅಂದರೆ ನಾವು ಯಾವುದೇ ಒಂದು ಸ್ಟೂಡೆಂಟ್ ರೆಕಾರ್ಡು, ಸ್ಟೂಡೆಂಟ್ ಇನ್ಫಾರ್ಮೇಷನು, ನೇಮ್ಸು, ಮೊಬೈಲ್ ನಂಬರ್ಸು, ರಿಜಿಸ್ಟ್ರೇಷನ್ ನಂಬರ್ ಎಲ್ಲವನ್ನು ಕೂಡ ಒಂದು ಟೇಬಲ್ ಫಾರ್ಮೆಟಲ್ಲೇ ಮಾಡಿಸ್ತೇವೆ. ಸೊ ನಾವು ಡೇಟಾಬೇಸ್ ಜೊತೆ ಇಂಟ್ರಾಕ್ಷನ್ ಮಾಡಬೇಕಾದ್ರೂ ಕೂಡ ಟೇಬಲ್ ಡಿಸೈನಲ್ಲೇ ಅದು ಇರುತ್ತೆ. ಸೊ ಅದಕ್ಕೆ ನಾವು ಒಂದು ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ನ ತಿಳ್ಕೊಳ್ಳೋದು ನಮ್ಮ ಎಲ್ಲ ಪ್ರೋಗ್ರಾಮಿಂಗ್ ಅಡ್ವಾನ್ಸ್ಮೆಂಟ್ಗಳಿಗೆ ಒಂದು ಎಸೆನ್ಷಿಯಲ್ ಅನ್ನೋದನ್ನು ನಾವಿಲ್ಲಿ ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಂಡ್ ಟ್ರೈ ಔಟ್ ಯುವರ್ ಓನ್. ಥ್ಯಾಂಕ್ ಯು.